ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪ್ರಬಂಧ ನಾನು ಸೈನಿಕನಾದರೆ. ಪೀಠಿಕೆ ಜಗತ್ತನ್ನು ಪ್ರಾಣಾಂತರವಾಣಿಗಳನ್ನು ಹೊತ್ತ ಪರಾಕ್ರಮಶಾಲಿ ಸೇನಾನಿಯಾಗುವ ನಿರ್ಧಾರ ಮಾಡುವುದು ಅತ್ಯಂತ ಮಹತ್ತರ ನಿರ್ಧಾರಗಳಲ್ಲೊಂದು. ಸೈನಿಕನಾಗುವುದು ಕೇವಲ ಒಂದು ವೃಷ್ಟಿಯಲ್ಲ, ಅದೊಂದು ಆತ್ಮಾರ್ಪಣೆಯ ಅನುಭವ, ದೇಶಪ್ರೇಮದ ಮೂರ್ತ ಅನುಭವ. ಈ ನಿರ್ಧಾರ ಮಾಡಿದವನ ಜೀವನವು ತ್ಯಾಗಕ್ಕೆ ಸಿದ್ಧವಾಗಿ ನಿಲ್ಲಬೇಕಾಗುತ್ತದೆ. ನಾನು ಸೈನಿಕನಾದರೆ ನಾನು ದೇಶದ ರಕ್ಷಣೆಗಾಗಿ ಸದಾ ಸಿದ್ಧನಿದ್ದು ನನ್ನ ಸೇವೆ ಮತ್ತು ಬಲಾಢ್ಯತೆಯನ್ನು ನನ್ನ ದೇಶಕ್ಕೆ ಮತ್ತು ಜನತೆಗೆ ಸಮರ್ಪಿಸುತ್ತೇನೆ. ವಿಷಯ ವಿವರಣೆ: ದೇಶದ ಗಡಿಯನ್ನು ರಕ್ಷಿಸುವುದು ಮುಖ್ಯ ಕಾರ್ಯವಾಗಿದೆ. ಭಯೋತ್ಪಾದಕರು, ಅಂತಾರಾಷ್ಟ್ರೀಯ ದುಷ್ಕೃತ್ಯಗಳು ಮತ್ತು ಇತರ ಯಾವುದೇ ಬೆದರಿಕೆಯಿಂದ ದೇಶವನ್ನು ರಕ್ಷಿಸಲು ಶ್ರಮಿಸುತ್ತೇನೆ ಮತ್ತು ಯುದ್ಧದಲ್ಲಿ ಭಾಗವಹಿಸುವ ಮೂಲಕ ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತೇನೆ. ದೇಶದ ಜನರನ್ನು ಕಾಪಾಡುವುದು ಸಹ ಸೈನಿಕನ ಜವಾಬ್ದಾರಿಯಾಗಿದೆ. ಪ್ರಕೃತಿಯ ವಿಕೋಪಗಳು, ಅಪಘಾತಗಳು ಮತ್ತು ಇತರ ಯಾವುದೇ ವಿಪತ್ತುಗಳ ಸಂದರ್ಭದಲ್ಲಿ ದುರ್ಬಲರು ಮತ್ತು ಅಸಹಾಯಕರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಿರುತ್ತೇನೆ. ದೇಶದ ಗೌರವವನ್ನು ಕಾಪಾಡುವುದು ಸಹ ಸೈನಿಕನ ಕರ್ತವ್ಯವಾಗಿದೆ. ನಮ್ಮ ದೇಶದ ಧ್ವಜವನ್ನು ಎತ್ತಿ ಹಿಡಿದು ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳಲು ಸದಾ ಶ್ರಮಿಸುತ್ತೇನೆ. ದೇಶದ ರಕ್ಷಣೆಯಲ್ಲಿ ಅವಿಸ್ಮರಣೀಯ ಪಾತ್ರವನ್ನು ವಹಿಸಿ ದೇಶವನ್ನು ಕಾಪಾಡಲು ನಮ್ಮ ಜೀವನವನ್ನು ಕೊಡಲು ಸಿದ್ಧನಿದ್ದು ಧೈರ್ಯ, ಸಾಹಸ ಮತ್ತು ದೇಶಭಕ್ತಿಗೆ ಪ್ರೇರಣೆಯಾಗುತ್ತೇನೆ. ಉಪಸಂಹಾರ: ಸೈನಿಕನ ಜೀವನವು ವೀರತೆಯ ಮೂಲಕ ಕೂಡಿದೆ. ಅವನು ಪರಮ ಧೈರ್ಯವನ್ನು, ಸಹಿಷ್ಣುತೆಯನ್ನು ಪ್ರದರ್ಶಿಸುವನು. ಸರಹದ್ದಿನ ತುದಿಗೆ ನಿಂತ ಸೈನಿಕನು ತನ್ನ ದೇಶದ ರಕ್ಷಣೆಗಾಗಿ ಅಪಾರ ಸಾಹಸವನ್ನು ಪ್ರದರ್ಶಿಸುವನು. ಅವನ ಬಾಳೆಲ್ಲ ದೇಶಕ್ಕೆ ಆತ್ಮಾರ್ಪಿತವಾಗಿರುತ್ತದೆ. ಈ ತ್ಯಾಗದ ವೃತ್ತಿಯು ಸದಾ ದೇಶಭಕ್ತಿಯನ್ನು ಎತ್ತಿ ತೋರುತ್ತದೆ.